ಯೋಹಾನ ಸುವಾರ್ತೆ 8ನೇ ಅಧ್ಯಾಯದ 32ನೇ ವಾಕ್ಯದಲ್ಲಿ ನಾವು ಈ ರೀತಿ ಓದ್ತೇವೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಸತ್ಯವು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತೀರಾ? ಹೌದು. ನಿಮ್ಗೆ ಬಿಡುಗಡೆ ಮಾಡ್ತಾನೆ ಅಂತೇಳಿ ನಂಬಿಕೆ ಇದೆಯಾ? ನಂಬಿಕೆ. ಏನ್ ನೋವು? ಕಾಲು ನೋವು ಮತ್ತೆ ಎಂತಿಲ್ಲ, ಇಲ್ಲ ಕುತ್ತಿಗೆ ಮತ್ತೆ ಅಂದ್ರೆ ಸ್ವಲ್ಪ ಆರೋಗ್ಯ ಸಮಸ್ಯೆನೂ ಜಾಸ್ತಿ ಇದೆ. 8 ವರ್ಷ ಆಯ್ತು. ಅದಕ್ಕೆ ನೋಡೋಣ ಅಂತೇಳಿ ನೋಡಿ ಬಂದದ್ದು. ಎಲ್ಲ ಏಸು ಕಮ್ಮಿ ಮಾಡ್ತಾನೆ, ಯೇಸು ಸ್ವಾಮಿ ಬಿಡುಗಡೆ ಮಾಡ್ತಾನೆ ಅಂತೇಳಿ ನಂಬಿಕೆ ಇದೆ. ನಂಬಿಕೆ ಇದೆ. ಈಗಲೇ ಕರ್ತನೆ ಇವರ ಜೀವಿತದಲ್ಲಿ ಹೋರಾಡುವಂತ, ಇವರ ಶರೀರವನ್ನು ಬಾಧಿಸುತ್ತಿರುವಂತ, ಎಸ್ ಫ್ರೀ ಆಗಲಿ, ಫ್ರೀ ಆಗಲಿ. ಕಳೆದ 6 ವರ್ಷಗಳಿಂದ ವೇದನೆಗಳು, ನೋವುಗಳು, ದುಃಖಗಳು, ಯಾರಲ್ಲಿ ಹೇಳಿಕೊಳ್ಳಲಾಗದಂಥ ಕೆಲವೊಂದು ಸಂಕಟಗಳನ್ನು ನೀವು ಅನುಭವಿಸ್ತಾ ಇದ್ರೆ, ಆದರೆ ನನ್ನ ದೇವರು ಹೇಳುವುದೇನೆಂದರೆ, ನಿಮ್ಮ ಜೀವಿತದಲ್ಲಿ ಕರ್ತನು ಪರಿಪೂರ್ಣವಾದಂಥ ಬಿಡುಗಡೆಯನ್ನು ಕೊಟ್ಟು ನಿಮ್ಮ ಕಣ್ಣೀರನ್ನು ನೀಗಿಸಿ ನಿಮ್ಮ ವೇದನೆಗಳನ್ನು ಆತನು ತೆಗೆದುಹಾಕಿ ನೀವು ಸಂತೋಷವಾಗಿರುವಂತೆ ಆತನು ಸಹಾಯ ಮಾಡುವವನಾಗಿರ್ತಾನೆ. ಸಾಲದ ಬಾಧೆಗಳು, ವೇದನೆ, ರೋಗ, ಬಡತನ, ಕೊರತೆ ಇದೆಲ್ಲವನ್ನು ತಂದಾಗಿ ಇವರನ್ನು ಮಾನಸಿಕವಾಗಿ ಒತ್ತಡಕ್ಕೆ ನಡೆಸಲು ನೋಡುವಂಥ ಎಲ್ಲ ರೀತಿಯ ಹೋರಾಟದ ಬಲಗಳು ಯೇಸುವಿನ ನಾಮದಲ್ಲಿ ಈ ಶರೀರವನ್ನು ಬಿಟ್ಟು ಹೋಗಲಿ, ಫ್ರೀ ಆಗಲಿ. ಈ ಶರೀರ ಫ್ರೀ ಆಗಲಿ. ಸರಸ್ವತಿಯವರು ಯೇಸುವಿನ ನಾಮದಲ್ಲಿ ಅಲ್ಲೇ ಫ್ರೀ ಆಗಲಿ. ಸರಸ್ವತಿಯವರ ಆತ್ಮ ಪ್ರಾಣ ಶರೀರ ಯೇಸುವಿನ ಸ್ವಂತ. ಸರಸ್ವತಿಯವರ ಆತ್ಮ ಪ್ರಾಣ ಶರೀರ ಯೇಸುವಿನ ಸ್ವಂತ. ಈ ಭುಜದ ಮೇಲೆ, ಈ ಕಾಲಿನ ಮೇಲೆ ಹೋರಾಡುವಂಥ ಎಲ್ಲ ಹೋರಾಟಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಸ್ವಾಮಿ. ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಈಗಲೇ ಸರಸ್ವತಿಯವರು ಯೇಸು ಕ್ರಿಸ್ತನ ಭಾಷಣಗಳ ಮೂಲಕವಾಗಿ ಗುಣವಾಯಿತು. ಯೇಸು ಕ್ರಿಸ್ತನ ಭಾಷಣಗಳ ಮೂಲಕವಾಗಿ ಸರಸ್ವತಿ ಅವರಿಗೆ ಸೌಖ್ಯವಾಯಿತು. ಯೇಸು ಕ್ರಿಸ್ತನ ಭಾಷಣಗಳ ಮೂಲಕವಾಗಿ ಸರಸ್ವತಿ ಅವರಿಗೆ ಸೌಖ್ಯವಾಯಿತು. ಯೇಸು ಕ್ರಿಸ್ತನ ಭಾಷಣಗಳ ಮೂಲಕವಾಗಿ ಸರಸ್ವತಿ ಅವರಿಗೆ ಸೌಖ್ಯವಾಯಿತು. ಯೇಸು ಕ್ರಿಸ್ತನ ಭಾಷಣಗಳ ಮೂಲಕವಾಗಿ ಸರಸ್ವತಿ ಅವರಿಗೆ ಸೌಖ್ಯವಾಯಿತು ಸ್ವಾಮಿ. ಈಗಲೇ ಬಿಡುಗಡೆ ಉಂಟಾಗಲಿ ಸ್ವಾಮಿ, ಪರಿಪೂರ್ಣ ಬಿಡುಗಡೆ ಉಂಟಾಗಲಿ. ಕರ್ತನೆ ಕಾರ್ಯ ಮಾಡಿದ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೆನ್. ನೋಡಿ ಕೈ ನೋಡಿ, ಕಾಲು ನೋಡಿ, ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದನ್ನು ಮಾಡಿ ನೋಡಿ ಫೀಲ್ ಸಂತೋಷವಾಗಿದ್ದೀರಿ. ಹೇಳಿ, ಏನಾಯಿತು? ಬಂದಾಗ ಸ್ವಲ್ಪ ಜಾಸ್ತಿ ಸುಸ್ತು ಇದೆಲ್ಲ ಆಗ್ತಿತ್ತು. ಏನೋ ಫೀಲ್ ಅಂದರೆ ಜೀವನದಲ್ಲಿ ಬೇಡ, ಆಸ್ಪತ್ರೆಯೆಲ್ಲ ತೋರಿಸಿದ್ದೀನಿ. ದೇವರು ನಿಮ್ಮನ್ನು ಮುಟ್ಟಿದ್ದಾನೆ. ದೇವರ ಬಿಡುಗಡೆ ನಮಗೆ ಮಾನಸಾಂತರವನ್ನು ಹುಟ್ಟಿಸ್ತದೆ. ಆಮೆನ್, ಹಲ್ಲೆಲೂಯಾ. ದೇವರು ಇವರನ್ನು ಮುಟ್ಟಿದ್ದಾರೆ, ಇವರಿಗೆ ಪರಿಪೂರ್ಣ ಸೌಖ್ಯವನ್ನು ಕೊಟ್ಟಿದ್ದಾರೆ, ಇವರು ಸಂತೋಷವಾಗಿ ಹೋಗುವಂತೆ ದೇವರ ಕೃಪೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಆಮೆನ್.